ನಮ್ಮ ಬಿ ಜೆ ಪಿಗರ ಮೇಲೆ ಅದು ಉತ್ತರವಾಗಿ ಇವರು ಹೇಳ್ತಾ ಇದ್ದಾರೆ. ನಾವು ಏನಪ್ಪ ಅಂದ್ರೆ ನಮ್ಮದು ಶಕ್ತಿಯ ಹೂಮಾಲೆ, ನಾವೆಲ್ಲರಿಗೂ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅನ್ನಭಾಗ್ಯವಾಗಿರ್ಬೋದು, ಯುವನಿಧಿ ಆಗಿರ್ಬೋದು, ಇದರ ಮೂಲಕ ನಾವು ಏನನ್ನು ಕೊಟ್ಟಿವಪ್ಪ ಅಂತಂದ್ರೆ ಸಾಕಷ್ಟು ಕೊಟ್ಟಿವಿ. ನಾವು ಉದಾಹರಣೆಗೆ ಗೃಹಲಕ್ಷ್ಮಿಗೆ ನಾವು 1.22 crore ಅಂದರೆ 1.22 ಕೋಟಿ ರೂಪಾಯಿಗಳನ್ನು ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತೀವಿ ನಾವು. 1.22 ಕೋಟಿ ಅದು ಗೃಹಲಕ್ಷ್ಮಿ. ಇನ್ನು ಗೃಹಜ್ಯೋತಿ ಎಲ್ಲ 1.5 crore ಅಂದರೆ 1.5 ಕೋಟಿ ಕುಟುಂಬಗಳಿಗೆ 200 ಯೂನಿಟ್ ವಿದ್ಯುತ್ ಫ್ರೀ ನೀಡ್ತಾ ಇದ್ದೀವಿ. 1.5 crore. ಇನ್ನು ಶಕ್ತಿ ಮಹಿಳೆಯರಿಗೆ ಉಚಿತ ಟಿಕೆಟ್ ಕೊಟ್ಟಿದ್ದು, ಹೆಣ್ಮಕ್ಳು ಆಲ್ ಓವರ್ ಕರ್ನಾಟಕ ಫ್ರೀಯಾಗಿ ಅಡ್ಡಾಡುವಂಥದ್ದು. ಅದರಿಂದಾಗಿ 195.5 ಕೋಟಿ ಈ ಒಂದು 10 ತಿಂಗಳಲ್ಲಿ ನಾವು ಕೊಟ್ಟಿದ್ದೀವಿ. ಉಚಿತ ಮಹಿಳಾ ಟಿಕೆಟ್ ಹಂಚಿದ್ದೀವಿ. ಇದರಿಂದಾಗಿ 195.5 ಕೋಟಿ ಜನ ಮಹಿಳೆಯರು ಅಡ್ಡಾಡಿದ್ದಾರೆ ಈ ರಾಜ್ಯದ ತುಂಬ. ಅದರಿಂದಾಗಿ 4,691.80 ಕೋಟಿ ರೂಪಾಯಿ ಟಿಕೆಟ್ ಮೊತ್ತಾಗಿದೆ. ಅಷ್ಟು ಖರ್ಚು ಮಾಡಿ ನಾವು ಮಹಿಳೆಯರ ಮೇಲೆ. ಮಹಿಳೆಯರು ತಿರುಗಾಡಲಿ, ಅಡ್ಡಾಡಲಿ ಅಂತ ಅವ್ರು ಉದ್ಯೋಗಗಳನ್ನ ಮಾಡಲಿ, ಉದ್ಯೋಗ ಜೊತೆ ಸ್ವಾವಲಂಬಿಗಳಾಗಲಿ ಅನ್ನೋದು ನಮ್ಮ ಉದ್ದೇಶ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯ ಅಲ್ಲಿ 5 kg ಅವ್ರು ಕೊಡ್ತಾ ಇದ್ದಾರೆ ಕೇಂದ್ರದಿಂದ, ಇವರು 5 kg ಹಾಕಿ ಕೊಡ್ತಾರೆ, ಅದಕ್ಕೆ ರೊಕ್ಕ ಹಾಕಿ ಕೊಡ್ತಾ ಇದ್ದಾರೆ. ಅದು 5 kg ಎಷ್ಟ ಅಂತ ಬಿ ಜೆ ಪಿಗರಂತಾರೆ, ಇವ್ರಿಗೆ ನಮ್ಮದೆಲ್ಲ ಕೂಡ 10 kg ಅದರ ಇದ್ರ ಸೆಂಟ್ರಲ್ದೇನಿಲ್ಲ ಅನ್ನೋಂಗೆ ಇವರು ಅದು ಮಾಡ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯದಲ್ಲೇ 4.33 ಕೋಟಿ ಜನತೆಗೆ ಪ್ರತಿ ತಿಂಗಳು 10 kg ಆಹಾರಧಾನ್ಯ ಉಚಿತ. ಇವರು 10 ಅಂತಾರೆ, ಅವರು 10 ಅಂತಾರೆ, ಅಥವಾ 5 ಅಂತಾರೆ. ಮತ್ತು ಎಲ್ಲ ಕೂಡ 15 ಕಿಲೋ ಬರಬೇಕಾಯ್ತು ನಮ್ಗೆ ಅಂತ ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಕರೆ ಮಾತಾಡ್ತಾ ಇದ್ದಾರೆ ಅಂತ. ಆದರೆ 10 ಕಿಲೋದು ಏನಪ್ಪ ಅಂದ್ರೆ ಅದು ಸೆಂಟ್ರಲ್ದು. ಇನ್ನು 5 ಕಿಲೋದು ಇವು ದುಡ್ಡು ಕೊಡ್ತಾ ಇದ್ದಾರೆ. ಒಟ್ಟು 10 ಕಿಲೋ 4.33 ಕೋಟಿ ಏನಪ್ಪ ಅಂದ್ರೆ ಜನತೆಗೆ ನಾವು ಕೊಡ್ತಾ ಇದ್ದೀವಿ. ಇರೋದು 6-7 ಕೋಟಿ ಜನ ಇದ್ದಾರೆ, ಅದರಿಷ್ಟೆಲ್ಲ ತೊಗೊಳ್ತಾ ಇದ್ದಾರೆ. ಇನ್ನು 1.34 ಲಕ್ಷ ಯುವಕರಿಗೆ ಪ್ರತಿ ತಿಂಗಳು ಏನಪ್ಪ ಅಂತಂದ್ರೆ 3,000 ರೂಪಾಯಿಗಳನ್ನ ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೀವಿ. ಹಿಂಗೆ ಇವರಿದ್ದಂಥವ್ರು ತಮ್ಮ ಅಡ್ವರ್ಟೈಸ್ ಮೂಲಕ ಪ್ರತಿ ದಾಳಿ ನಡೆಸಿದ್ದಾರೆ. ಹಿಂಗೆ ಒಬ್ರಿಗೊಬ್ಬರು ಇವ್ರ ಮೇಲೆ ಅವ್ರ ಮೇಲೆ ಅಡ್ವರ್ಟೈಸ್ ಕೊಟ್ಟು ನಾವು ಹೆಚ್ಚು ಮಾಡ್ತಾಯಿದ್ವಿ ಜನಸೇವೆಯನ್ನು, ನಾವು ಜನರಿಗೆ ಅನುಕೂಲವನ್ನು ಹೆಚ್ಚು ಮಾಡ್ತಾಯಿದ್ದೀವಿ ಅನ್ನೋ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇವು ವಾದ ವಿವಾದ. ಇನ್ನೂ ಕಾಂಗ್ರೆಸ್ಸಿನ ಒಂದು ಹೆಜ್ಜೆ ಮುಂದೋಗಿ ಅವ್ರಿದ್ದಂಥವ್ರು ಏನಪ್ಪ ಮತ್ತೆ ಇನ್ನಷ್ಟು ಹೇಳ್ತಾ ಇದ್ದಾರೆ. ಅದ್ರ ಬದಲಾಗಿ ಈಗ ಇದರ ಉತ್ತರ ಕೊಟ್ಟಿದ್ದಾರೆ ಅವರು ಅಡ್ವರ್ಟೈಸಲ್ಲಿ. ಆದರೂ ಆ ಮಾತುಗಳು ಯಾವುವು? ಚೊಂಬು ಕೊಟ್ಟ ಬಿ ಜೆ ಪಿಗೆ ಚೊಂಬೆ ಅನ್ನುವಂಥ ಒಂದು ಅಡ್ವರ್ಟೈಸ್ ಬರ್ತಾ ಇದೆ. ಅದರಲ್ಲ ಉಡುಗೊರೆ, ಚೊಂಬೆ ಉಡುಗೊರೆ. ಏನು ಉಡುಗೊರೆ ಕೊಡಪ್ಪ ಅಂದ್ರೆ ಇವ್ರು ನಮಗೆ ವಿಶೇಷ ಅನುದಾನ ನೀಡಲಿಲ್ಲ, ಜೊತೆಗೆ ಪೆರಿಪೆರಲ್ ರಿಂಗ್ ರಸ್ತೆ ಮಾಡಲಿಲ್ಲ, ಮುಂದೆ ಅದ್ರ ಜೊತೆಗೆ ಬರ ಪರಿಹಾರ ನೀಡದೆ ಚೊಂಬು ಕೊಟ್ಟರು, ಭದ್ರಾ ಯೋಜನೆ ನೀಡದೆ ಚೊಂಬು. ಅಂದ್ರೆ ಹಿಂಗೆ ಹೇಳ್ತಾರೆ, ಭದ್ರಾ ಯೋಜನೆ ಕೊಡಬೇಕಾಗಿದೆ, ದುಡ್ಡು ಕೊಡಲಿಲ್ಲ ಅನ್ನುವಂಗೆ. ಅದರಲ್ಲೂ ವಿಶೇಷವಾಗಿ ವಿಶೇಷ ಅನುದಾನ ಇಲ್ಲಿಯವರು ನೀಡಿಲ್ಲ. ಏನಿತ್ತು ವಿಶೇಷ ಅನುದಾನ? 5,400 ಕೋಟಿ ರೂಪಾಯಿ ವಿಶೇಷ ಅನುದಾನ ಇತ್ತು, ಅದನ್ನು ಕೊಟ್ಟಿಲ್ಲ ಈ ಒಂದು ಕೇಂದ್ರ ಸರ್ಕಾರ ಅನ್ನುವಂಥ ಮಾತು. ಜೊತೆಗೆ 3,000 ಕೋಟಿ ಪೆರಿಪೆರಲ್ ರಿಂಗ್ ರಸ್ತೆಗೆ ಅನುದಾನ ನೀಡಲಿಲ್ಲ, ನೀಡದೆ ಬಿಟ್ಟರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಪೆರಿಪೆರಲ್ ರಿಂಗ್ ರಸ್ತೆಗೆ ಮುಂದೆ 18,000 ಕೋಟಿ ಬರ ಪರಿಹಾರ ನೀಡದೆ ಚೊಂಬು ಕೊಟ್ಟರು. ನಮಗೆ ಪರಿಹಾರ ಕೊಡಬೇಕಾಗಿತ್ತು, ಬರ ಹೋಗಲಿಪ್ಪ ಅಂತೇಳಿ ಅದನ್ನು ಕೊಡಲಿಲ್ಲ. ಮುಂದೆ ಜೊತೆಗೆ 3,500 ಕೋಟಿ ರೂಪಾಯಿ ಭದ್ರಾ ಯೋಜನೆ ನೀಡಬೇಕಾಗಿತ್ತು, ನೀಡಲಿಲ್ಲ. ಇವು ಪ್ರಮುಖವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಜನರು ಸ್ಪಂದಿಸ್ತಾ ಇದ್ದಾರೆ. ಆ ಮಾತು ಬೇರೆ. ಹಿಂಗೆ ಒಬ್ಬರು ಇನ್ನೊಬ್ಬರು ಇವ್ರ ಮೇಲೆ ಅವ್ರ ಮೇಲೆ ವಾದ ವಿವಾದ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆಯ ಚಿಂತನೆ. ಆದರೆ ಇನ್ನೊಂದು ಕಡೆ ನಾವು ಸಹಜವಾಗಿ ನೋಡಿದಾಗ ಏನಪ್ಪ ಅಂತಂದ್ರೆ ಇದರಿಗೆ ಯಾರು ಸರಿ ಯಾರು ತಪ್ಪ ಇದನ್ನು ನಿರ್ಧಾರ ಮಾಡೋರು ಜನ. ಯಾಕೆಂದ್ರೆ ಇಬ್ಬರು ಹೇಳ್ತಾ ಇದ್ದಾರೆ ತಮಗೆ ರಾಜ್ಯಕ್ಕೆ ಅನ್ಯಾಯ ಆಗತ್ತಪ್ಪ ಇವರಿಂದ ಅಂತ ಅವ್ರು ಆರೋಪ ಮಾಡ್ತಾರೆ, ಅವರಿಂದ ಇವರು ಆರೋಪ ಮಾಡ್ತಾರೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗರು. ಇದು ಆರೋಪದಲ್ಲಿ ಯಾವುದು ಹೆಚ್ಚು ಸತ್ಯದ ಯಾವುದು ಸುಳ್ಳದ ಅನ್ನೋದು ನಾವು ಇವತ್ತು ಪರಾಮರ್ಶಿಸುವಂಥ ಸಮಯ. ಅದರಲ್ಲೂ ಜನಸಾಮಾನ್ಯರು ಇದರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಮಯ. ಅದರಾಗೂ ಹೆಚ್ಚಿಗೆ ಇಲ್ಲಿ ಹೇಳುವಂಥದ್ದು ಏನಿಲ್ಲ. ಈ ಒಂದು ವಾದ ವಿವಾದ, ಈ ಒಂದು ತಿಕ್ಕಾಟ ಈಗ ಎಲೆಕ್ಷನ್ ಸಲುವಾಗಿ ನಿಮಗೆ ಗೊತ್ತದ, ನಮಗೆ ಗೊತ್ತದ. ಅದಕ್ಕಾಗಿ ಇವತ್ತು ಇವಾಗ ಬಗ್ಗೆ ಚರ್ಚೆ ನಡೀತಾ ಇದ್ದಾವೆ. ಇನ್ನು ಈ ಚರ್ಚೆಯನ್ನು ಮುಂದುವರಿಸ್ತಾ ಇನ್ನೊಂದು 2 ಮಾತು ಹೇಳಬೇಕಾಗಿದೆ. ಏನಪ್ಪ ಅಂದ್ರೆ ಈ ಒಂದು
ಅಡ್ವರ್ಟೈಸ್ಗಳು ಎಡಗಟ್ಟಲ್ಲಿ ನಾವು ಇವತ್ತಿನ ಚಿಂತನೆ ಚರ್ಚೆ ಮಾಡ್ತಾ ಇದ್ವಿ. ಇದರಲ್ಲೇ ಹೆಚ್ಚಿಗೆ ವಾಸ್ತವ ಸಮೀಪಿದ್ದವರು ಯಾರು?